ಆಹಾ! ಬಾಯಲ್ಲಿ ನೀರು ಬರುತ್ತೆ. ಈ ಸೆಟ್ ದೋಸೆ ತಿಂದರೆ ಇನ್ನೂ 2 ಬೇಕು ಅಂತ ಹೇಳ್ತಾರೆ ಮನೆಯವರು. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮಸಾಲ ಭರಿತವಾದ ಸೆಟ್ ದೋಸೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದೆ, ಅದನ್ನೇ ತೋರಿಸ್ಕೊಡ್ತೀನಿ. ಫಸ್ಟ್ ನೋಡೋಣ ಇದಕ್ಕೆ ಬ್ಯಾಟರ್ ಯಾವ ರೀತಿ ಮಾಡ್ಕೊಳೋದಂತೇಳಿ. ನಾನಿಲ್ಲಿ ಒಂದು ಕಪ್ನ ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟ್ನಲ್ಲಿ 3 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಹಾಗೆ ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 2 ರಿಂದ 3 ಸತಿ ವಾಶ್ ಮಾಡ್ಕೊಳ್ಳಿ. ಏನಾದರೂ ಕಸರಿದ್ದರೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನೆನೆ ಹಾಕಿ ಇಟ್ಕೋಬೇಕಾಗುತ್ತೆ. ಒಳ್ಳೆ ನೀರಿನಲ್ಲಿ ಒಂದು 8 ತಾಸು ನೆನೆ ಹಾಕಿ ಇಟ್ಕೋಬೇಕು. ಅಂದರೆ ಅಕ್ಕಿ ಚೆನ್ನಾಗಿ ನೆನೆದಿದೆ ಅಂತ ಅರ್ಥ. ನೋಡಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣಂತೆ. ಒಂದು ಸತಿ ನೀವು ಈ ಬ್ಯಾಟರ್ನ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಮುಗಿದು ಹೋಯ್ತು ನೋಡಿ ಸ್ನೇಹಿತರೆ. ಮತ್ತೆ ನಿಮಗೆ ಪ್ರಾಬ್ಲಮ್ಮೇ ಇರೋದಿಲ್ಲ. ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾಯಿದ್ರೆ ಇದೇ ಅಳತೆ ಪ್ರಕಾರ ನೀವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನಿಲ್ಲಿ ಜಾಸ್ತಿ ನೀರು ಹಾಕ್ಕೊಂಡು ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಇದೇ ರೀತಿ ಗಟ್ಟಿಯಾಗಿರಬೇಕು. ಜಾಸ್ತಿ ತೆಳುವೂ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ಈಗ ಒಂದು ಸತಿ ನೀವೇನು ಮಾಡಿ, ನಿಮ್ಮ ಕೈಯಿಂದನೇ ನೀಟಾಗಿ ತಿರ್ಸ್ಕೊಂಡ್ಬಿಡಿ. ಯಾಕಂದರೆ ಎಲ್ಲಾದರೂ ಗಟ್ಟಿ ಇತ್ತಂದ್ರೂ ಕೂಡ ನೀಟಾಗಿ ಕೈಯಿಂದ ತಿರ್ಸ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಬಂದುಬಿಟ್ಟು ನಾನು ಇದರಲ್ಲಿ ಒಂದು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಹಾಕೋ ರೀಸನ್ ಏನಪ್ಪ ಅಂತಂದರೆ, ರಾತ್ರಿ ಹೊತ್ತು ನೀವು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಉಬ್ಬುತ್ತಾ ಇಲ್ಲ ಅನ್ನೋರು ಈ ಒಂದು ಮೆಣಸಿನ್ಕಾಯಿ ಹಾಕೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲಪ್ಪ ಅನ್ನೋರು ಈ ಚಳಿಗಾಲದಲ್ಲೆಲ್ಲ ಉಬ್ಬೋದಿಲ್ಲ ಅನ್ನೋರು ನೀವು ಬಿಸಿನೀರಿಂದ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೋಬೇಕಾದ್ರೆ ಹಿಟ್ಟನ್ನ ನಾದ್ಕೊಂಬಿಡಿ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಈ ಬ್ಯಾಟರ್ ರೆಡಿಯಾಗಿದೆ. ಈಗ ತವಾದ ಮೇಲೆ ಹಾಕ್ಕೊಳ್ಳೋಣಂತೆ. ಹಂಚು ಬಿಸಿಯಾಗಿದ್ದ ತಕ್ಷಣವೇ ಈ ರೀತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಬ್ಯಾಟರ್ ಏನಿದೆ ಕರೆಕ್ಟಾಗಿ ಒಂದು ಸೌಟಿಂದ ಹಾಕ್ಕೊಂಬಿಡಿ. ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಬರಬೇಕು. ಇದಕ್ಕೆ ನಾನಿಲ್ಲಿ ಮೇಲ್ಗಡೆಯಿಂದ ನೋಡಿ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಈರುಳ್ಳಿ ಮತ್ತು ನಾವಿಲ್ಲಿ ತುರಿದಿಟ್ಕೊಂಡಿರುವಂತಹ ಗಜ್ರಿನ ಹಾಕಿದ ಮೇಲೆ ಕೊತ್ತಂಬರಿ ಸ್ವಲ್ಪ ಉದುರಿಸ್ಕೊಂಡ್ಬಿಟ್ಟು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ನಾನು ನಿಮಗೆ ಹೇಳಿರೋ ಹಾಗೆ ಇದರಲ್ಲಿ ಶೇಂಗಾ ಪುಡಿನ ಹಾಕೋದ್ರಿಂದ ಟೇಸ್ಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಬೇಡ ಅನ್ನೋರು ಕೂಡ ಒಂದು 4 ರಿಂದ 5 ಸೆಟ್ ದೋಸೆನ ತಿಂದುಬಿಡ್ತಾರೆ. ಈ ರೀತಿ ಮಸಾಲೆ ಭರಿತವಾದ ದೋಸೆ ಹೆಲ್ತಿಗೂ ಒಳ್ಳೆಯದು, ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿತ್ತಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇನ್ನೊಂದು ಸತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಶೇಂಗಾ ಪುಡಿನ ನೋಡಿ ಎಲ್ಲ ಕಡೆ ಒಂದು ಸತಿ ಹಾಕಿಬಿಡಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ತುಪ್ಪ ಅಥವಾ ಎಣ್ಣೆಯಿಂದ ನೀವು ಸೈಡಿಗೆಲ್ಲ ಹಾಕಿಬಿಡಿ. ಈ ರೀತಿ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಮತ್ತು ನಾನು ತೋರಿಸಿರುವಂಥ ಈರುಳ್ಳಿ, ಗಜ್ಜರಿ ಹಾಗೆ ಕೊತ್ತಂಬರಿ, ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಳ್ಳಿ. ಇಷ್ಟೇ ನೋಡಿ ಸ್ನೇಹಿತರೆ, ತುಂಬ ಸುಲಭವಾಗಿ ಸೆಟ್ ದೋಸೆನ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಒಂದು ಸೈಡ್ ನೀಟಾಗಿ ಬೇಯಿಸ್ಕೊಳ್ಳಿ. ಮೇಲ್ಗಡೆ ಏನಿದೆ ಹಬೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ನೀವು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ವಾವ್ ಏನು ಚೆನ್ನಾಗಿರುತ್ತೆ ಗೊತ್ತಾ. ರುಚಿ ಮಾತ್ರ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿ ಮತ್ತು ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಜೊತೆಗೆ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ.